ಜನ ನಾವು ಸತ್ತ ಮೇಲೂ ನಮ್ಮನ್ನು ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡ್ಬೇಕ್ರಿ? ನಿಮ್ಗೆ ಗೊತ್ತಿಲ್ವಾ? ಸ್ಟೂಡೆಂಟ್ಸ್ ನೋಡಿ ಎಷ್ಟು ಜನ ಹೆಂಗೆ ಹೇಳ್ತಾರಂತ. ಎಸ್, ರಾಜಾಜನಗರಕ್ಕೆ ಬಂದಿದ್ದೀವಿ, ಬನ್ನಿ. ಹಾಯ್, ನಿಮ್ಮ ಹೆಸರೇನು? ಐಶ್ವರ್ಯ. ಕನ್ನಡದವ್ರಾ? ಅದಕ್ಕೆ ಬಂದ್ರಿ ನನ್ನ ನೋಡ್ಬಿಟ್ಟು. ಯಾವ್ರು? ಉತ್ತರ ಕರ್ನಾಟಕನಾ? ನೋಡ್ರಿ, ನಮ್ಗೆ ಹೆಂಗೆ ಗೊತ್ತಾಯ್ತು. ಓಕೆ, ಯಾವರು? ಬೆಳಗಾವಿ. ಬೆಳಗಾವಿ. ಖುಷಿ ಆಯ್ತಪ್ಪ ನನಗೆ. ಓಕೆ, ನಿಮ್ಗೊಂದು ಪ್ರಶ್ನೆ ರೀ. ಜನ ನಾವು ಸತ್ತ ಮೇಲೂ ನಮ್ಮನ್ನು ಜ್ಞಾಪಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ಒಳ್ಳೆ ಕೆಲಸ ಮಾಡಬೇಕು. ಓಕೆ, ಅದು ಬಿಟ್ಟು ಸೋಷಿಯಲ್ ಸರ್ವಿಸ್. ಸೋಷಿಯಲ್ ಸರ್ವಿಸ್ ಮಾಡಬೇಕು. ಮತ್ತೆ ಅದು ಬಿಟ್ಟು ಅಂದ್ರೆ ಹೆಸರು ಆ ಥರ ನಿಮಗೂ ಕೇಳ್ತೀನಿ. ನಿಮ್ಮ ಆನ್ಸರ್ ನೀವು ಹೇಳಿ, ಇವ್ರ ಆನ್ಸರ್ ಇವ್ರು ಹೇಳಿ. ಹೇಳಿ ಅಷ್ಟೇನಾ? ಅದು ಬಿಟ್ಟು ಇನ್ನೇನಿಲ್ವಾ? ಮಾಡ್ಬೋದು. ಜನನ ನಮ್ಮನ್ನು ಜ್ಞಾಪಿಸ್ಕೊಳ್ಳೇಬೇಕು, ಬೈಲೋಬೇಕು, ಅಂಥ ಕೆಲಸ ಮಾಡಬೇಕು. ಕಳ್ತನ ಮಾಡಬೇಕು. ಇದು ಸಖತ್ತಾಗಿ ಇದು ಕರೆಕ್ಟ್. ಕಳ್ತನ ಮಾಡ್ಬೇಕಂತೆ. ಜ್ಞಾಪಿಸ್ಕೋತಾರೆ. ಕರೆಕ್ಟ್, ಇದು ಸೂಪರ್ ಆನ್ಸರ್. ಪರವಾಗಿಲ್ಲ, ಕಾಮಿಡಿ ಪ್ರಶ್ನೆನೇ ಇದು. ಹಾಯ್, ನಿಮ್ಮ ಹೆಸರು ಹೇಳಿ? ಸಿಂಚನ ಅವ್ರು ಏನು ಮಾಡ್ತಾ ಇದ್ದೀರಾ? ನರ್ಸಿಂಗ್ ಮುಗಿದ್ವಿ. ನರ್ಸಿಂಗ್ ಮುಗಿತಾ? ಓಕೆ, ನೀವು ಹೇಳಿ. ಜನ ನಾವು ಸತ್ತ ಮೇಲೂ ನಮ್ಮ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಹೆಸರು ಮಾಡಿರ್ಬೇಕು, ಇಲ್ಲ ಸೆಲೆಬ್ರಿಟೀಸ್ ಆ ಥರ ಆಗಬೇಕು. ಅವಾಗ ಜ್ಞಾಪಿಸ್ಕೋತಾರೆ. ಹೌದು. ಅಷ್ಟಾಗ್ಬಿಟ್ಟೆ ಸಾಕು ಜ್ಞಾಪಿಸ್ಕೋತಾರಾ? ಅದೇ ಜ್ಞಾಪಿಸ್ಕೋತಾ ಇರ್ತಾರೆ. ಜ್ಞಾಪಿಸ್ಕೋತಾ ಇರ್ತಾರೆ. ಅವಾಗ ಕಾಣಿಸ್ಕೊಂಡಾಗ ಮಾತ್ರ ಜ್ಞಾಪಿಸ್ಕೊಂತಾರಪ್ಪ. ಈಗ ನೀವು ನಾನು ನೋಡಿದ ಗುರುತಿಡ್ದು ಅವ್ರು ಬಂದರು ಅಲ್ವಾ? ಅದು ಮಿಕ್ಕಿ ಟೈಮಲ್ಲಿ ಹೆಂಗೆ ಬರ್ತಾರಾ? ಎಲ್ಲವ್ರು ಮೆಜೆಸ್ಟಿಕ್ ಅದೆಲ್ಲ ಹೊಂಟ್ರೆ ಹಂಗಿಲ್ಲ. ಮತ್ತೆ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಒಳ್ಳೆ ಐಡಿಯಾ ಹೇಳ. ಏನಿಲ್ಲ, ಊರೆಲ್ಲ ಸಾಲ ಮಾಡ್ಬೇಕಂತೆ. ಅವಾಗ ಅವರೇ ಹುಡ್ಕೊಂಬರ್ತಾರಂತೆ. ಇವರು ಚೆನ್ನಾಗಿ ಹೇಳಿದ್ರು, ಕಳ್ತನ ಮಾಡ್ಬೇಕು. ಹುಡ್ಕೊಂಬರ್ತಾರೆ. ಕರೆಕ್ಟ್. ಅದಕ್ಕೆ ನಾವು ಜಾಸ್ತಿ ಊರವ್ರಿಗೆಲ್ಲ ಸಾಲ ಮಾಡ್ಬೇಕು. 10,000 20,000 ಇಸ್ಕೊಂಡು ಸದೋಗ್ಬಿಡ್ಬೇಕಂತೆ. ಅವಾಗೆಲ್ಲ ಹುಡ್ಕೊಂಡು ಬರ್ತಾರೆ. ಆಮೇಲೆ ಎಲ್ರಿಗೂ ಗೊತ್ತಾಗತ್ತೆ ಎಷ್ಟು ಜನ ಯಾರ ಹತ್ರ ಎಷ್ಟೆಷ್ಟು ಸಾಲ ತೊಗೊಂಡಿದ್ದ ಅಂತ ಅಲ್ವಾ? ಅವಾಗಲೇ ಜ್ಞಾಪಿಸ್ಕೊಳ್ಳೋದು ಜಾಸ್ತಿ. ಥ್ಯಾಂಕ್ ಯು ರೀ. ಬಾಯ್ ಬಾಯ್ ಬಾಯ್. ಹಾಯ್, ನಿಮ್ಮ ಹೆಸರು ಹೇಳಿ? ಉಷಾರಾಣಿ ಅವ್ರು. ಏನು ಮಾಡ್ತಾ ಇದ್ರಿ ನೀವು? ಕೆಲಸ ಮ್ಯಾಕ್ಡಾನಲ್ಸ್ ಅಲ್ಲ, ಇದು ಯೂನಿಫಾರ್ಮ್ ನಿಮ್ದು? ನಾನು ಮೋಸ್ಟ್ಲಿ ಏನೋ ಫ್ಯಾಷನ್ ಶೋ ಇದೆನೋ ಅಲ್ಲಿಗೆ ಹೋಗ್ತಾ ಇದ್ದೀರಾ ಅನ್ಕೊಂಡೆ. ಸರಿ, ಓಕೆ, ನಿಮ್ಗೊಂದು ಪ್ರಶ್ನೆ. ನಾವು ಸತ್ತ ಮೇಲೂ ಜನ ನಮ್ಮನ್ನು ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಒಳ್ಳೆ ಕೆಲಸ ಮಾಡಬೇಕು. ಅದೇ ಏನು ಮಾಡ್ಬೇಕು ಹೇಳಿ? ಅಂದ್ರೆ ಒಳ್ಳೆ ಕಾರ್ಯಗಳ ಕೆಲಸ, ಒಳ್ಳೆ ಕೆಲಸಗಳು ಮಾಡಬೇಕು. ಅಂದ್ರೆ ದಾನ ಧರ್ಮ ಆಗಿರ್ಬೋದು. ಓಕೆ, ಯಾಕೆ ಹೇಳಿ? ಸರಿ ಹೇಳಿ. ಅದು ಸಾಕಾ? ಒಳ್ಳೆ ಕೆಲಸ ಕಾರ್ಯ, ಒಳ್ಳೆ ಜನ ಸಂಪಾದನೆ, ಒಳ್ಳೆ ಗುಣ ಎಲ್ಲ ಸಂಪಾದನೆ ಮಾಡ್ಬೇಕು. ಹೌದಾ? ದುಡ್ಡಿಗಿಂತ ಜನ ಮುಖ್ಯ. ದುಡ್ಡಿಗಿನ ಜನನೇ ಮುಖ್ಯ. ಜನ ಮುಖ್ಯನಾ? ದುಡ್ಡು ಹೊತ್ಕೊಂಡು ಹೋಗಿ ಬರೋದಿಲ್ಲ. ಕರೆಕ್ಟ್, ಅದು ಕರೆಕ್ಟ್. ಜನನೇ ಮುಖ್ಯ. ಅದಕ್ಕೆ ಈಗ ನಾವು ಅಷ್ಟು ಹೆಸರು ಮಾಡಬೇಕು. ಜನ ಎಲ್ಲ ನಮ್ಮನ್ನು ಹುಡ್ಕೊಂಡು ಬಂದು ನೋಡ್ಬೇಕು ನಾವು ಸತ್ತ ಮೇಲೆ. ಅಂಥ ಕೆಲಸ ಏನು ಮಾಡ್ಬೋದು ಅಂತ? ಒಳ್ಳೇದು ಮಾಡಿದ್ರೆ ಸಾಕಾ? ಹುಡ್ಕೊಂಬರ್ತಾರೆ. ನನ್ಗೆ ಗೊತ್ತಿರೋದು ಅದೇ. ಹೌದಾ? ಇಲ್ಲ, ಆಕ್ಚುಲಿ ಇನ್ನೊಂದು ಐಡಿಯಾ ಕೊಡ್ತೀನಿ ನೋಡಿ. ಜನ ನಮ್ಮನ್ನು ಸತ್ತ ಮೇಲೂ ಹುಡ್ಕೊಂಡು ಬರ್ಬೇಕು, ನಮ್ಮನ್ನು ಬೈಲೋಬೇಕು ಅಂದ್ರೆ ಏನಿಲ್ಲ, ಊರೆಲ್ಲ ಸಾಲ ಮಾಡ್ಬೇಕಂತೆ. ಸಾಲನೇ ಇರುತ್ತೆ, ಅದ್ರ ಜೊತೆಗೆ ಇದನ್ನು ಒಳ್ಳೆ ಕೆಲಸನೇ ಮಾಡ್ಬೇಕು. ಅದು ಮಾಡ್ಬೇಕಾ? ಹಂಗಾರೆ ಸರಿ ಬಿಡಿ. ಇದು ಆಕ್ಚುಲಿ ಕಾಮಿಡಿ ಇದೆ. ಜನ ನಾವು ಸತ್ತ ಮೇಲೂ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಊರೆಲ್ಲ ಸಾಲ ಮಾಡ್ಬೇಕಂತ. ಅವಾಗ ಜನ ಜಾಸ್ತಿ ಜ್ಞಾಪಿಸ್ಕೋತಾರಂತೆ ಅಲ್ವಾ? ಆಮೇಲೆ ನೀವು ಮಾಡಕ್ಕೆ ಹೋಗ್ಬೇಡಿ, ಸುಮ್ಮನೆ ಹೇಳಿದ್ ನಾವು. ಓಕೆನಾ? ಸರಿ ರೀ, ಥ್ಯಾಂಕ್ ಯು. ಬಾಯ್ ರೀ. ನಿಮ್ ಕನ್ನಡ ಬರಲ್ವಾ? ಕನ್ನಡ ಬರುತ್ತೆ. ಬರುತ್ತಾ? ಪರವಾಗಿಲ್ಲ. ಎಷ್ಟು ವರ್ಷ ಆಯ್ತು ನೀವು ಬಂದು ಇಲ್ಲಿಗೆ? 7 years. 7 years. ಓಕೆ, ಏನು ಮಾಡ್ತಾ ಇದ್ದೀರಾ ನೀವು? ಸ್ಟಾಫ್ ನರ್ಸ್. ಸ್ಟಾಫ್ ನರ್ಸಾ? ಓಕೆ, ನಿಮ್ಗೊಂದು ಪ್ರಶ್ನೆ. ಜನ ನಾವು ಸತ್ತ ಮೇಲೂ ನಮ್ಮನ್ನು ಜ್ಞಾಪಿಸ್ಕೋಬೇಕು ಅಂದ್ರೆ ಏನು ಮಾಡಬೇಕು? ಅರ್ಥ ಆಯ್ತಾ? ಒಳ್ಳೆ ಕೇರ್ ಕೊಡ್ಬೇಕು ಅವರಿಗೆಲ್ಲ. ಓಕೆ, ಅದು ಬಿಟ್ಟು ಅವ್ರ ಹತ್ರ ಫ್ರೆಂಡ್ಶಿಪ್ ಆಗಿ ಇರಬೇಕು, ಚೆನ್ನಾಗಿ ಮಾತಾಡಬೇಕು ಅವ್ರ ಹತ್ರ. ಅದೇ ಫ್ರೆಂಡ್ಲಿ ಅಷ್ಟೇ. ಅಷ್ಟು ಮಾಡಿದ್ರೆ ಜ್ಞಾಪಿಸ್ಕೊಳ್ತಾರೆ ನಮ್ಮನ್ನ. ಅಷ್ಟು ಮಾಡಿದ್ರೆ ಕೇರ್ ಮಾಡಬೇಕು, ಪೇಷನ್ಸ್. ಅವ್ರು ನಮಗೆ ಮತ್ತೆ ಎಲ್ಲಾದ್ರೂ ನೋಡಿದ್ರೆ ಅವರೇ ಮಾತಾಡ್ತಾರೆ. ಸಿಸ್ಟರ್ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಲಾಸ್ಟ್ ಟೈಮ್ ನಾವು ಅಡ್ಮಿಟ್ ಆಗಿದ್ರಲ್ಲ. ಅದು ಒಬ್ಬರೇ ಆದ್ರು ತುಂಬಾ ಜನ ಊರವರೆಲ್ಲ ನಮ್ಮನ್ನ ಜ್ಞಾಪಿಸ್ಕೋಬೇಕು. ಈಗ ನೀವು ತಮಿಳ್ನಾಡಿಗೆ ಹೋಗ್ಬಿಟ್ರೆ ಅಯ್ಯೋ ಬಂದ್ ನೋಡು ಅನ್ಬೇಕು. ಹಂಗೆ ಗೊತ್ತಿಲ್ವಾ? ಸರಿ, ಹೇಳ್ತೀನಿ. ನೀವು ಕನ್ನಡನಾ? ಹಾಯ್, ನಿಮ್ಮ ಹೆಸರೇನು? ಶಿಲ್ಪಾ. ಓಕೆ ಓಕೆ, ನೀವೇನು ಮಾಡ್ತಾ ಇದ್ದೀರಾ? ನಾವು ಸ್ಟಾಫ್. ಹೌದಾ? ಯಾವ್ರು ನಿಮ್ದು? ನಮ್ದು ಚಿತ್ರದುರ್ಗ. ಓಕೆ, ಏನು ಇಷ್ಟೊಂದು ಕ್ಲೋಸ್ ಫ್ರೆಂಡ್ ಆಗಿದ್ದೀರಾ? ಸೂಪರ್ ರೀ. ಸರಿ, ನೀವು ಹೇಳಿ. ನಾವು ಸತ್ತ ಮೇಲೂ ಜನ ನಮ್ಮ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ನಾವೆಲ್ಲ ಒಳ್ಳೆ ಕೆಲಸ ಮಾಡಬೇಕು, ಚೆನ್ನಾಗಿ ಕೇರ್ ಕೊಡಬೇಕು, ಅವ್ರ ಕಡೆಯವ್ರನ್ನೆಲ್ಲ ಫ್ರೆಂಡ್ಶಿಪ್ ಆಗಿರಬೇಕು. ಈಗ ನಮ್ಮ ಮನೆಯವ್ರನ್ನ ಯಾವ ಥರ ಟ್ರೀಟ್ ಮಾಡ್ತೀವಿ ಅದೇ ಥರನೇ ಅವ್ರನ್ನೂ ಟ್ರೀಟ್ ಮಾಡಬೇಕು. ಅವಾಗ ಸರಿ ಹೋಗ್ಬಿಡುತ್ತಾ? ಅವಾಗ ಜ್ಞಾಪಿಸ್ಕೋತಾರೆ ನಮ್ಮನ್ನ. ಈ ಥರ ಸ್ಟಾಫ್ ಇದ್ರಪ್ಪ, ಇಂಥ ಹಾಸ್ಪಿಟ್ಲಿಗೆ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಅವ್ರ ಕಡೆಯವರೆಲ್ಲ ಹೇಳ್ಕೊಂತಾರೆ. ಹೇಳ್ಕೊತಾರಾ? ಇಲ್ಲ, ಆಕ್ಚುಲಿ ಏನು ಗೊತ್ತಾ, ಜನ ಎಲ್ಲ ನಾವು ಸತ್ತ ಮೇಲೂ ನಮ್ಮ ಜ್ಞಾಪಿಸ್ಕೋಬೇಕು ಅಂದ್ರೆ ಊರೆಲ್ಲ ಸಾಲ ಮಾಡ್ಬೇಕಂತೆ. ಸೀರಿಯಸ್ಲಿ ಅದನ್ನ ಮಾಡಿದ್ರು ನೆನೆಸ್ಕೊಂತಾರೆ. ಅಯ್ಯೋ ಇಂತಂದ್ ಕೊಟ್ಟಿದ್ದೆ, ಹಿಂಗ್ ಕೊಡ್ಲಿಲ್ಲ, ಹಂಗೆ ತಿನ್ ಸತ್ತೋದ. ನೋಡಿದ್ರಾ, ನಿಮ್ಮಲ್ಲೇ ಬಾಯಲ್ಲೇ ಬಂತು. ಇನ್ನು ನೀವು ಸಾಲ ಕೊಟ್ಟಿಲ್ಲ, ಏನೋ ಮಾಡಿಲ್ಲ, ಆಗ್ಲಿ ಮಾತಾಡ್ತಾ ಇದ್ದೀರಾ. ಇನ್ನು ಊರೆಲ್ಲ ಸಾಲ ಮಾಡ್ಬಿಟ್ಟು ಸತ್ತೋಗ್ಬಿಟ್ರೆ ಅವ್ನ ಎಷ್ಟು ಜನ ಜ್ಞಾಪಿಸ್ಕೊಂತಾರೆ ಅಲ್ವಾ?
ಅಷ್ಟೇ ಮಾಡ್ಬೇಕಂತ ಇನ್ನೇನಿಲ್ಲ. ಓಕೆನಾ? ಥ್ಯಾಂಕ್ ಯು ರೀ. ಹಾಯ್ ಬ್ರದರ್, ನಿಮ್ಮ ಹೆಸರೇನು? ರವಿ. ಏನ್ ಮಾಡ್ತಾ ಇದ್ರಿ ನೀವು? ಆಟೋ ಓಕೆ ಸರಿ ಬ್ರದರ್, ನಿಮ್ಗೊಂದು ಪ್ರಶ್ನೆ. ಜನ ನಾವು ಸತ್ತ ಮೇಲೂ ನಮ್ಮ ಜ್ಞಾಪಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಜನಗಳು ಕಷ್ಟ ಕೊಡ್ಬೇಕಷ್ಟೇ ಅಣ್ಣ. ಜನಗಳು ಕಷ್ಟ ಕೊಟ್ರೆ ಜ್ಞಾಪಿಸ್ಕೋತಾರ? ಹೌದು. ಅದು ಏನ್ ಕಷ್ಟ ಕೊಡ್ಬೇಕು? ಒಳ್ಳೇದಂತೂ ಮಾಡಿದ್ರೆ ಇವತ್ತು ನೆನ್ಸ್ಕೊಂಡು ನಾಳೆ ಮರ್ತೋಗ್ಬಿಡ್ತಾರೆ. ಓಯ್ ಸೂಪರ್. ಕೆಟ್ಟದ್ ಮಾಡಿದ್ರೆ ಹಾ. ಸಾಯೋವರೆಗೂ ನೆನ್ಸ್ಕೊಂಡಿರ್ತಾರೆ. ಇವನ್ ನಂಗೆ ಹಿಂಗ್ ಮಾಡ್ಬಿಟ್ನಲ್ಲ, ಇವನ್ ನಂಗೆ ಹಿಂಗ್ ಮಾಡ್ಬಿಟ್ನಲ್ಲ. ಆನ್ಸರ್ ಸಖತ್ತಾಗಿದೆ. ಓಕೆ ಬ್ರದರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾರೋ ಬಾಂಬೆ ಕಡೆ ಅನ್ಕೊಂಡ್ಬಿಟ್ಟು ನಿಮ್ ಕಲರ್ ಎಲ್ಲ ನೋಡ್ಬಿಟ್ಟು. ಓಕೆ, ಏನ್ ಮಾಡ್ತಾ ಇದ್ದೀರಾ ನೀವು? ನಾವು 4th ಇಯರ್ ಮೆಡಿಕಲ್. 4th ಇಯರ್ ಮೆಡಿಕಲ್. ಓಕೆ ಬ್ರದರ್, ಒಂದು ಪ್ರಶ್ನೆ ನಿಮಗೆ, ಕಾಮಿಡಿ ಪ್ರಶ್ನೆ ಆಯ್ತಾ? ನಾವು ಸತ್ತ ಮೇಲೂ ಜನ ನಮ್ಮನ್ನ ಜ್ಞಾಪಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಳ್ಳೆ ಕೆಲಸ ಮಾಡು. ಅದು ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕು? ಯೋಚನೆ ತಲೆಗೆ ಬರ್ತಿಲ್ಲ. ಓಡಿ ಸಡನ್ ಆಗಿ ಬರಲ್ಲ, ಓಡಿಸಿ ತೊಂದರೆ ಇಲ್ಲ, ಓಡಿಸಿ, ತಲೆ ಓಡಿಸಿ. ನಮ್ಮ ಫೀಲ್ಡ್ನಲ್ಲಿ ಫ್ರೀ ಸರ್ವಿಸ್ ಕೊಟ್ಟರೆ ನೆನ್ಸ್ಕೋಬೋದೇನೋ. ಓ ಸೂಪರ್, ನಿಮ್ಮ ಪ್ರಕಾರ. ಓಕೆ, ನಿಮ್ಮ ಮೆಡಿಕಲ್ ಫೀಲ್ಡಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಜ್ಞಾಪಿಸ್ಕೊಳ್ತಾರೆ ಅಂತ, ಅದು ಕರೆಕ್ಟ್, ಅದು ಓಕೆ. ಅದು ಬಿಟ್ಟು ಬೇರೆ ಏನು ಮಾಡಬೇಕು? ನಮ್ಮನ್ನು ಜ್ಞಾಪಿಸ್ಕೊಳ್ಳೇಬೇಕು, ಬೈಲೂಬೇಕು, ಆ ಥರ ಏನಾದರೂ ಮಾಡಬೇಕು ಅಂದರೆ? ಪೊಲಿಟಿಷಿಯನ್ ಅಂದ್ಬಿಟ್ಟು ಪೊಲಿಟಿಷಿಯನ್ನ? ಓ, ಜ್ಞಾಪಿಸ್ಕೊಂತಾರೆ, ಬೈತಾರೆ ಅಂತನಾ? ದುಡ್ಡು ಹೊಡಿತಾರಲ್ಲ, ಇದು ಚೆನ್ನಾಗಿದೆ ಆನ್ಸರ್. ಅದು ಬಿಟ್ಟು ಬೇರೆ ಅಷ್ಟೇ. ಅಷ್ಟೇನಾ? ಓಕೆ ಬ್ರದರ್, ನೀವು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಓದಿ ಚಿಕ್ಕ ವಯಸ್ಸಿಂದ? ಇಂಗ್ಲೀಷ್ ಮೀಡಿಯಂ. ಇಂಗ್ಲೀಷ್ ಮೀಡಿಯಮ್. ಓಕೆ, ನಿಮ್ಗೊಂದು ಪ್ರಶ್ನೆ. ನಿಮ್ಮಪ್ಪನ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಇಂಗ್ಲೀಷಲ್ಲಿ ನಿಮ್ಮಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ. ಇದು ಇನ್ನೊರ್ಗೆ ಆನ್ಸರ್ ಸಿಕ್ಕಿಲ್ಲ ನನಗೆ, ಯಾರ ಕಡೆದೂ ಸಿಕ್ಕಿಲ್ಲ. ಲಂಡನ್ನಿಂದ ಬಂದಿದ್ರು ಒಬ್ರು ನಮ್ಮವರೇ, ಕನ್ನಡದವರು, ಅವ್ರ ಕಾಲೂ ಹೇಳೋಕ್ಕಾಗಿಲ್ಲ. ನೀವು ಟ್ರೈ ಮಾಡಿ ನೋಡೋಣ. ಸರ್, ನೀವು ಜ್ಞಾಪಿಸ್ಕೋತಾರೆ ಅಷ್ಟೊತ್ತಿಗೆ ಇವ್ರು ಕೇಳ್ತೀನಿ. ಹಾಯ್ ಬ್ರೋ, ನಿಮ್ಮ ಹೆಸರೇನು? ಚಂದು. ಚಂದು, ಏನು ಮಾಡ್ತಾ ಇದ್ರಿ ನೀವು? ನಾ ಇಂಜಿನಿಯರಿಂಗ್ ಮಾಡ್ತೀನಿ. ಇಂಜಿನಿಯರಿಂಗ್. ನಾವು ಸತ್ತ ಮೇಲೂ ಜನ ನಮ್ಮ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಒಳ್ಳೆ ಕೆಲಸ ಮಾಡ್ಬೇಕು. ಅದೇ ಏನು ಮಾಡ್ಬೇಕು? ಒಳ್ಳೇದು ಅಂದರೆ ಅಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ ಅವ್ರು ಮಾಡ್ಬೇಕಷ್ಟೇ. ಒಳ್ಳೇದು ಮಾಡ್ಬೇಕು. ಅವ್ರಿಗೆ ಏನ್ ತಲೆಗೆ ಅನ್ಸುತ್ತೆ ಅವ್ನು ಮಾಡ್ಬೇಕಷ್ಟೇ. ಅವಾಗ ಜನ ಜ್ಞಾಪಿಸ್ಕೋತಾರೆ ನಿಮಗೆ. ಹೌದು. ಒಳ್ಳೇದು ಮಾಡಿದ್ರೆ ಏನು ಮಾಡ್ಬೋದು? ಏನು ಮಾಡ್ಬೋದು ಅಂತ ಅದು ಒಳ್ಳೇದು ಅಂದರೆ? ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಇನ್. ಒಳ್ಳೆ ಮನುಷ್ಯ ಆಗಿದ್ರೆ ನಮ್ಮ ಜ್ಞಾಪಿಸ್ಕೊಳ್ತಾರೆ ಅಂತ, ಇದು ಕರೆಕ್ಟ್ ಆಗಿದೆ ಆನ್ಸರ್. ಬಟ್ ಆಕ್ಚುಲಿ ಒಂದು ಕಾಮಿಡಿ ಥರ ಇದೆ ಪ್ರಶ್ನೆ ಇದಕ್ಕೆ. ಆಕ್ಚುಲಿ ಬ್ರೋ, ಅದಕ್ಕೆ ಆನ್ಸರ್ ಸಿಕ್ಕಿಲ್ಲ ಇನ್ನೋರ್ಗೂ, ಆಯ್ತಾ? ನಿಮ್ಮ ಅಪ್ಪ ನೀನು ಎಷ್ಟೇ ಮಗ ಅನ್ನೋದು ಇಂಗ್ಲೀಷಲ್ಲಿ ನೀವು ಟ್ರೈ ಮಾಡ್ತೀರಾ? ನಿಮ್ಮ ಅಪ್ಪ ನೀನು ಎಷ್ಟೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ನಿಮ್ಮ ಅಪ್ಪನಿಗೆ ನೀನು ಎಷ್ಟೇ ಮಗ ಇಂಗ್ಲೀಷಲ್ಲಿ ಬೇಕು. ತೊಂದರೆ ಇಲ್ಲ ಬಿಡಿ, ಇದು ಆಕ್ಚುಲಿ ಯಾರಿಗೂ ಆನ್ಸರೇ ಗೊತ್ತಿಲ್ಲ, ಇನ್ನೊರ್ಗೆ ಯಾರ ಕೈಲಿ ಹೇಳೋಕ್ಕಾಗಿಲ್ಲ. ಓಕೆ ಬ್ರೋ, ಒಂದು ಏನು ಗೊತ್ತಾ, ನಾವು ಸತ್ತ ಮೇಲೂ ಜನ ನಮ್ಮ ಜ್ಞಾಪಿಸ್ಕೋಬೇಕು ಅಂದರೆ ಊರೆಲ್ಲ ಸಾಲ ಮಾಡ್ಬೇಕಂತೆ. ಅವಾಗ ಜನ ಜ್ಞಾಪಿಸ್ಕೋತಾರಂತ ನಮ್ಮನ್ನ, ಅರ್ಥ ಆಯ್ತಾ? ನಾವು ಸತ್ತ ಮೇಲೂ ಜನ ಜ್ಞಾಪಿಸ್ಕೋಬೇಕು ಅಂದರೆ ಊರೆಲ್ಲ ಸಾಲ ಮಾಡ್ಬೇಕಂತೆ, ಅವಾಗ ಎಲ್ಲ ಜನ ಜ್ಞಾಪಿಸ್ಕೋತಾರಂತೆ, ಬೈತಾರಂತೆ, ಜಾಸ್ತಿ ಫೇಮಸ್ ಆಗ್ತೀವಂತ ಅವಾಗ. ಕರೆಕ್ಟ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರೇನು? ಕಾವ್ಯ. ಕಾವ್ಯ ಅವ್ರು ಏನು ಮಾಡ್ತಾ ಇದ್ದೀರಾ? ಇಂಜಿನಿಯರಿಂಗ್. ಆಕ್ಚುಲಿ ನಾವು ಕನ್ನಡದವ್ರನ್ನ ಹುಡುಕ್ತಾ ಇದೀವಿ ಗೊತ್ತಾ, ಎಲ್ಲ ಮಲಯಾಳಿ ಮಾತಾಡ್ಕೊಂಡು ಹೋಗ್ತಾರೆ, ಕನ್ನಡ ಬರೋದಿಲ್ಲ ಅಂತವ್ರೆ, ಅದಕ್ಕೆ ನೀವು ಸಿಕ್ಕಿದ್ರಲ್ಲ ಅದಕ್ಕೆ. ಓಕೆ, ಏನು ಮಾಡ್ತಾರೆ ನೀವು? ಇಂಜಿನಿಯರಿಂಗ್. ಇಂಜಿನಿಯರಿಂಗಾ? ಫೈನಲ್ ಇಯರಾ? ಇಲ್ಲ, ಥರ್ಡ್ ಇಯರ್. ಓಕೆ ಸರ್, ನಿಮ್ಗೊಂದು ಪ್ರಶ್ನೆ. ಜನ ನಾವು ಸತ್ತ ಮೇಲೂ ನಮ್ಮನ್ನು ಜ್ಞಾಪಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ಕಾಮಿಡಿ ಪ್ರಶ್ನೆ. ನೀವು ಆಮೇಲೆ ಹೇಳಿ. ಆಮೇಲೆ ಹೇಳಿ. ಒಳ್ಳೇದು ಮಾಡೋದು ಜ್ಞಾಪಿಸ್ಕೊಳ್ತಾರಾ? ಫೇಮಸ್ ಆಗಬೇಕು ಅಂದರೆ ಒಳ್ಳೇದು ಮಾಡಿ ಫೇಮಸ್ ಆಗಬೇಕು. ಒಳ್ಳೇದು ಮಾಡಿ ಫೇಮಸ್. ಏನು ಮಾಡಬೇಕು ಒಳ್ಳೇದಂದ್ರೆ? ಕೆಲವ್ರಿಗೆ ದಾನ ಮಾಡೋದು, ಅವ್ರನ್ನ ನೋಡ್ಕೊಳ್ಳೋದು, ಆ ಥರ ಮಾಡಿದ್ರೆ ಜ್ಞಾಪಿಸ್ಕೊಳ್ತಾರೆ. ಓಕೆ, ಅದು ಬಿಟ್ಟು ಮತ್ತೆ ಬೇರೆ ಏನು ಮಾಡ್ಬೋದು? ಇನ್ನೂ ಜಾಸ್ತಿ ಜ್ಞಾಪಿಸ್ಕೋಬೇಕು, ನಮ್ಮನ್ನು ಜ್ಞಾಪಿಸ್ಕೊಳ್ಳೇಬೇಕು, ಬೈಲೂಬೇಕು ನಮ್ಮನ್ನು ಅಂದರೆ ಏನು ಮಾಡಬೇಕು? ಜ್ಞಾಪಿಸ್ಕೊಳ್ಳಬೇಕು, ಬೈಲೂಬೇಕು ನಮ್ಮನ್ನು, ಆ ಥರ ಮಾಡಬೇಕು. ಏನು ಮಾಡ್ಬೋದು ಗೊತ್ತಿಲ್ವಾ? ಓಕೆ, ನಿಮ್ಗೆ ಆನ್ಸರ್ ಹೇಳ್ತೀನಿ ರೀ. ಹಾಯ್, ನಿಮ್ಮ ಹೆಸರು ಹೇಳಿ? ರಕ್ಷಾ ಅವರೇ. ಏನು ನೀವೇ ರಕ್ಷಾ ಮಾಡ್ಕೋತಿಲ್ಲ ಅಂದರೆ ಹಿಂಗೆ ಓಡೋಗ್ತಿರಲ್ರಿ, ಇದು ಮೈಕಾ ಗನ್ನ ಹೇಳಿ. ಹೆಸರು ರಕ್ಷಾ ಅಂತ ಇಟ್ಕೊಂಡಿದ್ದೀರಾ, ನೀವೇ ರಕ್ಷಣೆ ಮಾಡ್ಕೋತಾ ಇಲ್ಲ, ಓಡೋಗ್ತಾ ಇದ್ದೀರಾ ಅಲ್ವಾ? ನೀವು ನಮಗೆ ರಕ್ಷೆ ಮಾಡಬೇಕು ಪ್ರೋಗ್ರಾಮ್ಗೆ. ಓಕೆ, ನಾವು ಸತ್ತ ಮೇಲೂ ಜನ ನಮ್ಮ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಅದೇ ಒಳ್ಳೇದು ಮಾಡಿದ್ರೆ ನಾವು ಸತ್ರುನು ನೆನಪಿಸ್ಕೊಂತಾರೆ. ಹೌದಾ? ಇದು ಕರೆಕ್ಟ್, ಇದು ಓಕೆ. ಇದು ಬಿಟ್ಟು ಮತ್ತೆ ಬೇರೆ ಏನು ಮಾಡ್ಬೋದು? ನಮ್ಮ ಜ್ಞಾಪಿಸ್ಕೊಳ್ಬೇಕು, ಬೈಲೂಬೇಕು ಅಂದರೆ? ಕೆಟ್ಟದ್ದು ಒಳ್ಳೇದು ಎರಡೂ ಮಾಡಿದ್ರು ನೆನಪಿಸ್ಕೊಂತಾರೆ. ಹೌದಾ? ಓಕೆ. ಸೊ ಏನು ಮಾಡ್ಬೋದು ಕೆಟ್ಟದ್ದು ಅಂದರೆ? ಯಾಕೆ? ಏನಾದ್ರೂ ಒಂದು ಹೇಳಿ, ಅದ್ರೊಳಗೆ ಕೆಟ್ಟದಂತ ಅಂದ್ರೆ ಯಾರಿಗೋ ಹೊಡೆದ್ಬಿಟ್ಟು ಪಕ್ಕ ಪಾಳಿಗೆ ಹಂಗೆ ಹೇಳ್ಬೋದಲ್ವಾ? ಅದೇ ಬೇಕು ಅಂತಾನೆ ಏನೂ ಇಲ್ಲ ಅಲ್ವಾ? ಓಕೆ, ಸರಿ ಬಿಡಿ. ಏನು ಗೊತ್ತಾ, ಆ್ಯಕ್ಚುಲಿ ಆನ್ಸರು ಜನ ನಾವು ಸತ್ತ ಮೇಲೂ ಜ್ಞಾಪಿಸ್ಕೋಬೇಕಂದ್ರೆ ಕರೆಕ್ಟ್, ನೀವು ಹೇಳೋ ಪ್ರಕಾರ ಒಳ್ಳೇದು ಮಾಡಿದ್ರೆ ಜ್ಞಾಪಿಸ್ಕೋತಾರೆ. ಏನಿಲ್ಲ, ಊರೆಲ್ಲ ಸಾಲ ಮಾಡ್ಬೇಕಂತೆ, ಅವಾಗ ಜನ ಜ್ಞಾಪಿಸ್ಕೋತಾರಂತ, ನಮ್ಮನ್ನ ಜಾಸ್ತಿ ಜ್ಞಾಪಿಸ್ಕೊಳ್ತಾರೆ, ಅದು ಹುಡ್ಕೊಂಡು ಬರ್ತಾರೆ ನೋಡೋಕ್ಕೆ. ಥ್ಯಾಂಕ್ ಯು, ಬಾಯ್ ರೀ. ಹಾಯ್ ಬ್ರೋ, ನಿಮ್ಮ ಹೆಸರೇನು? ಹರೀಶ. ಏನು ಮಾಡ್ತಾ ಇದ್ದೀರಾ? ಕೆಲಸ ಮಾಡ್ತೀನಿ. ಕೆಲಸ ಮಾಡ್ತಾ ಇದ್ದೀರಾ? ಓಕೆ ಬ್ರದರ್, ನೀವು ಹೇಳಿ, ಜನ ನಾವು ಸತ್ತ ಮೇಲೂ ಜ್ಞಾಪಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ಏನ್ ಮಾಡ್ಬೇಕಂದ್ರೆ ಏನಿಲ್ಲ, ಇವಾಗ ಅಪ್ಪು ತರ ಒಳ್ಳೆ ಕೆಲಸ ಮಾಡಿರ್ಬೇಕು. ಸೂಪರ್, ಒಳ್ಳೆ ಪಾಯಿಂಟ್ ಇದು. ಓಕೆ, ರೈಟ್, ಕರೆಕ್ಟ್. ಓಕೆ, ಮತ್ತೆ ಕೆಲವೊಬ್ರಿಗೆ
ಕೆಟ್ಟದ್ದು ಕೂಡ ಕೆಟ್ಟದ್ದು ಕೂಡ ಸ್ವಲ್ಪ ಮಾಡಿರ್ಬೇಕು ಅವರು. ಒಂಥರ ಏನಂದ್ರೆ ಗೊತ್ತಿರುತ್ತಲ್ವ ನಿಮಗೆ, ಓಕೆ ಏನಪ್ಪ ಇವಾಗ ಸಾಲ ಮಾಡಿರ್ಬೋದು ಆ ಥರ. ಆ ಥರ ಅಂದ್ರೆ ಸಾಲ ಮಾಡಿದ್ರೆ ಜ್ಞಾಪಿಸ್ಕೊಳ್ತಾರೆ. ಎಸ್ ಈ ಆನ್ಸರ್ ಅಂದ್ರೆ ಸ್ವಲ್ಪ ಜನ ಮಾತ್ರನೇ ಸ್ವಲ್ಪ ಜನ ಸಾಲ ಮಾಡಿರೋರು ಮಾತ್ರ ಜ್ಞಾಪಿಸ್ಕೊಳ್ತಾರೆ, ಬೇರೆಯವ್ರು ಜ್ಞಾಪಿಸ್ಕೊಳ್ಳಲ್ವಲ್ಲ. ಜ್ಞಾಪಿಸ್ಕೊಳ್ಳಲ್ಲ. ಯಾಕಂದ್ರೆ ಅದೇ ಅಪ್ಪುತ್ತರ ಒಳ್ಳೆ ಕೆಲಸ ಮಾಡಿದ್ರೆ ಹೌದು. ಜ್ಞಾಪಿಸ್ಕೊಳ್ತಾರೆ. ಕರೆಕ್ಟ್. Yes. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಣ್ಣ ಅವ್ರ ತರ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಜ್ಞಾಪಿಸ್ಕೊಳ್ತಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ನಿಜ, ಖಂಡಿತ ಇವತ್ತು ಇಡೀ ಕರ್ನಾಟಕನೇ ಹೆಮ್ಮೆ ಪಡುವಂಥ ವಿಚಾರ ಅದು. ನಿಜವಲ್ಲ, ಅವರು ಮಾಡಿರೋ ಕೆಲಸ ಯಾರಿಗೂ ಗೊತ್ತಿರಲಿಲ್ಲ. ಅದೇ ಬಲಗೈ ಮಾಡಿದ್ ಎಡಗೈ ಗೊತ್ತಾಗಬಾರ್ದು ಅಂತಾರಲ್ಲ, ಹಂಗೆ ಮಾಡಿದ್ರು ಅವರು. ಸೊ ಅಪ್ಪು ಅವ್ರು ನಮ್ಮಿಂದ ದೂರ ಆದ್ಮೇಲೆ ಎಲ್ಲ ಗೊತ್ತಾಗಿದ್ದು. ಮಾಡಿರೋ ಕೆಲಸ ಇಷ್ಟೊತ್ತವರೆಗೂ ನಮ್ಗೆ ಗೊತ್ತೇ ಇಲ್ಲ. ಬಟ್ ಅವರು ಡೆತ್ ಆದ್ಮೇಲೆ ಅವ್ರು ಸತ್ತ ಮೇಲೆ ಇವ್ರು ಇಷ್ಟು ಕೆಲಸ ಇಲ್ಲ, ಇಷ್ಟು ಒಳ್ಳೆ ಕೆಲಸ ಮಾಡಿದಾರೆ ಅಂತ ಗೊತ್ತಾಗಿರೋದು. ಹೌದು. ಅಷ್ಟಕ್ಕೆ ಮುಂಚೆ ನಮ್ಗೆ ಯಾರು ಗೊತ್ತಿಲ್ಲ ಹೌದು. ಆ ಥರ. ಥ್ಯಾಂಕ್ ಯು ಬ್ರದರ್, ಒಳ್ಳೆಯದೇ. ಥ್ಯಾಂಕ್ ಯು. ಓಕೆ ಸರ್. ಓಕೆ, ಹಾಯ್, ನಿಮ್ಮ ಹೆಸರೇನು? ವಂದನಾ ಅವ್ರು ಏನು ಮಾಡ್ತಾ ಇದ್ದೀರಾ? ಪರಲ್ಲ ಬಿಡಿ, ಏನು ಮಾಡ್ತಾ ಇದ್ದೀರಾ? ಇಂಜಿನಿಯರಿಂಗ್ ಫೈನಲ್ ಇಯರಾ? ಓಕೆ, ನಿಮ್ಗೊಂದು ಪ್ರಶ್ನೆ. ನಾವು ಸತ್ತ ಮೇಲೂ ಜನ ನಮ್ಮ ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಇಷ್ಟೇ ಪ್ರಶ್ನೆ. ಏನು ಮಾಡಬೇಕು? ನೀವು ಹೇಳ್ಬೇಡಿ, ನಿಮ್ಗೆ ಆಮೇಲೆ ಕೇಳ್ತೀನಿ. ಗೊತ್ತಿಲ್ಲ. ಟ್ರೈ ಮಾಡಿ. ಏನು ಮಾಡಬೇಕು? ನಮ್ಮ ಜನ ಜ್ಞಾಪಿಸ್ಕೋಬೇಕು ನಾವು ಸತ್ತ ಮೇಲೂ ಅಂದರೆ ಏನು ಮಾಡಬೇಕು? ಏನು ಮಾಡಿದ್ರೆ ಜ್ಞಾಪಿಸ್ಕೊಳ್ತಾರೆ? ಅಯ್ಯೋರಿ, ಅದು ಗೊತ್ತಿಲ್ವಾ ನಿಮಗೆ? ಸರಿ, ಹೋಗ್ಲಿ ಬಿಡಿ. ನೀವು ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಓದಿದ್ದು? ಇಂಗ್ಲೀಷ್ ಮೀಡಿಯಮ್ಮ. ಓಕೆ, ನಿಮ್ಮ ಅಪ್ಪನ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಹೌದು ಇಲ್ವಾ? ಓಕೆ, ಬೇಡ ಬಿಡಿ, ಇವ್ರು ಕೇಳ್ತೀನಿ. ಸರಿ, ಬೇಡ ಬಿಡಿ, ಆನ್ಸರ್ ಗೊತ್ತಿಲ್ಲ ಅದು ಪರವಾಗಿಲ್ಲ. ಹಾಯ್, ನಿಮ್ಮ ಹೆಸರೇನು? ಶೈನಿ. ಶೈನಿ. ಓಕೆ, ಶೈನಿ ಅವರೇ, ನೀವೇನು ಮಾಡ್ತಾ ಇದ್ದೀರಾ? ಇಂಜಿನಿಯರಿಂಗ್ ಫೈನಲ್ ಇಯರಾ? ಓಕೆ, ಆಲ್ ದ ಬೆಸ್ಟ್ ನಿಮಗೆ. ಓಕೆ, ನೀವು ಹೇಳಿ, ನಾವು ಸತ್ತ ಮೇಲೂ ಜನ ನಮ್ಮನ್ನು ಜ್ಞಾಪಿಸ್ಕೋಬೇಕಂದ್ರೆ ಏನು ಮಾಡಬೇಕು? ಒಂದು ಒಳ್ಳೇದು ಮಾಡಬೇಕು, ಇಲ್ಲಾಂದ್ರೆ ಒಂದು ಕೆಟ್ಟದ್ದು ಮಾಡಬೇಕು. ಸೂಪರ್, ನೋಡಿದ್ರಾ ಹೆಂಗೆ ಮಾತಾಡ್ತಾರೆ? ನೀವು ಏನ್ರಿ ಹಿಂಗೆ ಎದುರ್ತೀರಾ? ಓಕೆ, ಅದು ಅದ್ಬಿಟ್ಟು ಒಳ್ಳೇದು ಕೆಟ್ಟದಂದ್ರೆ ಹಿಂಗೆ ಯಾವ ಥರ? ಈ ಕಡೆ ಬನ್ನಿ, ಹೇಳ್ತೀನಿ. ಒಳ್ಳೇದಂದ್ರೆ ಒಳ್ಳೇದು. ಅದೇ ಒಳ್ಳೇದಂದ್ರೆ ಏನು? ಸರಿ, ಓಕೆಪ್ಪ, ಒಳ್ಳೇದಂದ್ರೆ ಒಳ್ಳೇದು, ಕೆಟ್ಟದಂದ್ರೆ ಏನು ಮಾಡಬೇಕು? ಓಕೆ, ಏನು ಗೊತ್ತಾ, ಆ್ಯಕ್ಚುಲಿ ಜನ ನಮ್ಮನ್ನು ಸತ್ತ ಮೇಲೂ ಜ್ಞಾಪಿಸ್ಕೋಬೇಕಂದ್ರೆ ಊರೆಲ್ಲ ಸಾಲ ಮಾಡಬೇಕಂತೆ.